ದಲಿತರ ಪೂರ್ವಿಕರು ವಾಸ ಮಾಡುತ್ತಿದ್ದ ಗ್ರಾಮ ಠಾಣಾ ಜಾಗ ಭೂ ಕಬಳಿಕೆಯಾಗಿದ್ದು ಅತಿಕ್ರಮಣ ತೆರವಿಗೆ ಆಗ್ರಹಿಸಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಬಂದು ಆಜಾದ್ ಪಾರ್ಕ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಜಾಗದ ಭೂಮಿಯನ್ನು ಕಬಳಿಕೆ ಮಾಡಿರುವ ಭೂಗಳ್ಳರಿಗೆ, ಹುಣಸೆ ಮರದ ಜಾಗದ ಭೂಮಿಯನ್ನು ಕಬಳಿಕೆ ಮಾಡಿರುವ ಭೂಗಳ್ಳರಿಗೆ ಬೇಕೇ ಬೇಕು, ಬೇಕೇ ಬೇಕು, ನಮಗೆ ನ್ಯಾಯ, ನಮಗೆ ನ್ಯಾಯ, ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ ಭೂಮಿ, ಬೇಕೇ ಬೇಕು, ಬೇಕೇ ಬೇಕು, ದಲಿತ ವಿರೋಧಿಗಳಿಗೆ, ದಲಿತ ವಿರೋಧಿಗಳಿಗೆ ಅಯ್ಯಯ್ಯೋ 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 ಬೇಕೇ ಬೇಕು, ಬೇಕೇ ಬೇಕು. ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷರಾದ ರಾಜು ಆರ್ ಅವರು ಮಾತನಾಡಿ, ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಉಪ್ಪಳ್ಳಿ ಗ್ರಾಮದ ಶಾಂತಿನಗರ ಗ್ರಾಮದ ಸರ್ವೆ ನಂಬರ್ 319ರಲ್ಲಿ ಬಹಳಷ್ಟು ಜನರು ದಲಿತರೇ ವಾಸವಾಗಿದ್ದು 1953-54ರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ದಲಿತರು ವಾಸ ಮಾಡುತ್ತಿದ್ದ ಜಾಗವನ್ನು ಭೂಗಳ್ಳರು ಕಬಳಿಕೆ ಮಾಡಿ ಅಲ್ಲಿ ಖಾಸಗಿ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಿದ್ದಾರೆ. ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಭೂಗಳ್ಳರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿ ಗ್ರಾಮ ಸರ್ವೆ ನಂಬರ್ 319 ಹರಿಜನಕೇರಿ, ಅದರ ವಿಸ್ತೀರ್ಣ ಬಂದು 3 ಎಕರೆ 25 ಗುಂಟೆ. ಇವತ್ತದು ಅತಿಕ್ರಮಣ ಆಗಿ ಭೂ ಕಬಳಿಕೆ ಆಗಿ ಅತಿಕ್ರಮಣ ಆಗಿದೆ. ಅಲ್ಲಿರ್ತಕ್ಕಂಥವ್ರು ಯಾರು ಹರಿಜನರಲ್ಲ. ಹಾಗಾಗಿ ಅದು ನಮ್ಮ ಭೂಮಿ, ನಮ್ಮ ಅಜ್ಜದಿರು ಮುತ್ತಜ್ಜರು ವಾಸವಾಗಿರ್ತಕ್ಕಂಥ ಪ್ರದೇಶ. ಅದು 3 ಎಕರೆ 25 ಗುಂಟೆ ನಮ್ಮೂರಲ್ಲಿ ಇದ್ರು ಅಂದ್ರೆ ಎಷ್ಟು ಜನಸಂಖ್ಯೆ ಇದ್ದಿರ್ಬೋದು ನೀವು ಯೋಚನೆ ಮಾಡಿ. ಹಾಗಾಗಿ ನಮ್ಮ ಭೂಮಿಯ ಏನು ಒಂದು ಅತಿಕ್ರಮಣ ಆಗಿದೆ ಅದನ್ನು ತೆರವು ಮಾಡಬೇಕು, ನಮ್ಮವರ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು, ನಮ್ಮವರ ಮನೆ ನಿರ್ಮಾಣ ಆಗಬೇಕಲ್ಲಿ. ನಾವೆಲ್ಲ ನಿವೇಶನ ರಹಿತಿದ್ದೀವಿ, ನಮಗೆ ಮನೆ ಇಲ್ಲ ಇವತ್ತು. ಹಾಗಾಗಿ ಈ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಸರ್ವೆ ನಂಬರ್ 326 ಗ್ರಾಮ ಠಾಣಾ, ಮಜುರೆ ಗ್ರಾಮ ಠಾಣಾ ಅಂತ ಸರ್ಕಾರಿಯ ಏನು ಗ್ರಾಮ ನಕಾಶೆ ಒಳಗೆ ಉಲ್ಲೇಖ ಇದೆ. ಇದ್ರ ಮೇಲೆ ಸಮೇತ ಅತಿಕ್ರಮಣ ಆಗಿದೆ. ಅತಿಕ್ರಮಣ ಆಗಿ ಅಲ್ಲಿಗೆ ನಿಂತಿಲ್ಲ, ಅದು ಭೂ ಕಬಳಿಕೆ ಮಾಡಿ ಅದನ್ನ ಲೇಔಟ್ ಮಾಡಿದ್ದಾರೆ, ಖಾಸಗಿ ಲೇಔಟ್ ಮಾಡಿದ್ದಾರೆ. ಈ ಖಾಸಗಿ ಲೇಔಟ್ ಅನ್ನ ಹಿಂದೆ ತುರ್ತಾಗಿ ಇವತ್ತು ರದ್ದಾಗಬೇಕದು. ಅದು ಗ್ರಾಮ ಠಾಣಾ ಅಂತಿದೆ. ಗ್ರಾಮ ಠಾಣಾ ಹೆಂಗೆ ಒಬ್ಬ ಖಾಸಗಿ ವ್ಯಕ್ತಿಯ ಲೇಔಟ್ ಮಾಡ್ತಾರೆ? ಮಜುರೆ ಗ್ರಾಮ ಠಾಣಾ. ಹಾಗಾಗಿ ಅದು ಸಮೇತ ಅದರ ವಿಸ್ತೀರ್ಣ 3 ಎಕರೆ 27 ಗುಂಟೆ. ಹಾಗಾಗಿ ನಮ್ಮ ಗ್ರಾಮ ಅಲ್ಲೇ ಪಕ್ಕದಲ್ಲಿದೆ. ನಮಗೆ ಅಲ್ಲೇ ಒಂದು ಹಾಸ್ಪಿಟಲ್ ಬೇಕಾಗಿದೆ, ಒಂದು ಪೋಸ್ಟ್ ಆಫೀಸ್ ಬೇಕಾಗಿದೆ, ಮತ್ತೆ ಒಂದು ಲೈಬ್ರರಿ ಬೇಕಾಗಿದೆ. ಇನ್ನು ಎಷ್ಟು ಶತಮಾನ ನಮ್ಮನ್ನ ನೀವು ಶೋಷಣೆ ಮಾಡ್ತೀರಿ? ನಾವು ತಮಟೆ ಬಡ್ಕೊಂಡೇ ಇರ್ಬೇಕಾ? ಇನ್ನು ನೀವು ಚುನಾವಣೆ ಟೈಮಲ್ಲಿ ಮಾತ್ರ ನಮ್ಮನ್ನ ನೀವು ಬಳಸ್ಕೊಂತೀರಿ. ಹಾಗಾಗಿ ನಮ್ಮ ಭೂಮಿಯನ್ನ ಕೊಡಿಸೋದಲ್ಲಿ ತಾವುಗಳು ಜನಪ್ರತಿನಿಧಿಗಳು ಮುಂದೆ ಬಂದು ನಮಗಾಗಿರೋ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು. ವಿಧಾನಸೌಧದಲ್ಲಾದ್ರೂ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು. ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ. ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ರವರು ಮಾತನಾಡಿ, ನಮ್ಮ ಪೂರ್ವಿಕರ ಕಾಲದಿಂದಲೂ ಕೂಡ ನಮ್ಮ ಜನ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿದ್ದಾರೆ. ಆಗ ವಿದ್ಯಾಭ್ಯಾಸ ಇರಲಿಲ್ಲ. ಆದರೆ ಇಂದು ಪ್ರತಿಯೊಬ್ಬರೂ ಕೂಡ ವಿದ್ಯಾವಂತರಾಗಿದ್ದಾರೆ. ಆದರೂ ಕೂಡ ನಮ್ಮ ಭೂಮಿಯನ್ನು ಕಬಳಿಸಿರುವವರಿಂದ ಭೂಮಿಯನ್ನು ವಾಪಸ್ ಪಡೆಯುವುದಕ್ಕೆ ಆಗುತ್ತಿಲ್ಲ. ಆದ್ದರಿಂದ ನಾವೆಲ್ಲ ಎಚ್ಚೆತ್ತುಕೊಂಡು ನಮ್ಮ ಭೂಮಿ ನಮಗೆ ಸಿಗಲು ಹೋರಾಟ ಮಾಡಬೇಕಾಗಿದೆ ಎಂದು ಹೇಳಿದರು. ಏನು ನಮ್ಮ ದಲಿತರ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡು ಅನೇಕ ವರ್ಷಗಳಿಂದ ಅದನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಆ ಹೋರಾಟನ ನಮ್ಮ ವಿವೇಕಾನಂದ ಯುವಕ ಸಂಘ 10 ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದೆ. ಇವತ್ತು ಸ್ವಲ್ಪ ಮಟ್ಟಿಗೆ ನ್ಯಾಯ ಸಿಗಂತ ಒಂದು ಆಶೆ ಹುಟ್ಟಿದೆ. ಯಾಕಂದರೆ ನಮ್ಮ ಪೂರ್ವಜರ ಇತಿಹಾಸದಲ್ಲಿ 100 ವರ್ಷಗಳಿಂದ ನಾವು ಬರೀ ದಾಸ್ಯದ ಸಂಕೋಲೆಯಲ್ಲೇ ಬರ್ತಾ ಇದ್ದೀವಿ. ಅಕ್ಷರಾಭ್ಯಾಸ ಇರಲಿಲ್ಲ, ಎಜುಕೇಷನ್ ಇಲ್ದಲೆ ಆರ್ಥಿಕವಾಗಿ ನಾವು ಸ್ಟ್ರಾಂಗ್ ಇರಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಗುಲಾಮಗಿರಿಯಲ್ಲೇ ಬದುಕ್ತಾ ಬಂದು, ಆದರೆ ಇವತ್ತೆಲ್ಲ ನಾವು ವಿದ್ಯಾವಂತರಿದ್ದೀವಿ.
ವಿದ್ಯಾವಂತರಿದ್ವಿ, ಅಕ್ಷರಸ್ಥರಿದ್ವಿ, ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗ್ತಾ ಇದ್ವಿ ಅಕ್ಷರ ಕಲಿತ ಮೇಲೆ. ಆದರೂ ನಮಗೆ ನಮ್ಮ ಭೂಮಿನ ಕಬಳಿಸ್ಕೊಂಡಿರೋರ ಹತ್ರ ನಾವು ಬಿಡಿಸ್ಕೊಂಡು ನಮಗೆ ಮತ್ತೆ ವಾಪಸ್ ತಗೊಳಕ್ ಆಗ್ತಾ ಇಲ್ಲ. ನೋಡಿರ್ಬೋದು, ಈಗ ಬೇರೆ ರಾಜ್ಯದಲ್ಲಿ ಬಹಳಷ್ಟು ಈ ಥರ ಒತ್ತುವರಿ ಇದೆ. ಈಗ ನಮ್ಮ ಉಪ್ಪಳ್ಳಿ ಗ್ರಾಮದಲ್ಲಿ ಇರೋ ಜಾಗಗಳನ್ನ ಉಳ್ಳವರು ಅದನ್ನ ಕಬಳಿಸ್ಕೊಂಡು ನಮಗೆ ಅನ್ಯಾಯ ಮಾಡಿದ್ದಾರೆ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ, ನಿಮ್ಮ ಹೋರಾಟಕ್ಕೆ ಜೊತೆಯಾಗಿ ಯಾವುದೇ ಟೈಮಲ್ಲಿ ಆದರೂ ನಾವು ಇರ್ತೀವಿ. ಇದು ಎಲ್ಲಿ ತನಕ ಹೋಗುತ್ತೆ, ರಾಷ್ಟ್ರ ಮಟ್ಟದಲ್ಲೂ ಹೋರಾಟ ಮುಂದುವರಿಯಲಿ. ಎಲ್ಲಿ ದಲಿತರು ಭೂಮಿ ಇಲ್ದಲೇ ಇದ್ದಾರೆ, ಎಲ್ಲಿ ಒತ್ತುವರಿ ಆಗಿದೆ, ದಲಿತರ ಭೂಮಿನೇ, ನಾವೇನು ಬೇರೆಯವ್ರ ಭೂಮಿ ಕೇಳ್ತಾ ಇಲ್ಲ, ನಮ್ಮ ಭೂಮಿನ ನಮಗೆ ಕೊಡಿ ಅಂತ ಕೇಳ್ತಾ ಇರೋದು. ಆ ಭೂಮಿ ಸಿಗೋ ಮಟ್ಟ ತನಕ ನಮ್ಮ ಹೋರಾಟ ನಿಲ್ಸಲ್ಲ, ನಮ್ಮ ಹೋರಾಟಕ್ಕೆ ಜಯವಾಗುತ್ತೆ ಅಂತ ಹೇಳ್ತಾ, ಈಗೇನಿದೆ 4 ಜಾಗಗಳು ಹೇಳಿದೀವಲ್ವಾ, ಒಂದು ಮೇಲಿನ ಕಸಕ್ನಟ್ಟಿ, ಎರಡನೇದು ಕೆಳಗಿನ ಕಸಕ್ನಟ್ಟಿ, ಒಂದನೇ ಮಜರೆ ಹರಿಜನಕೇರಿ, ಇನ್ನೊಂದು 2ನೇ ಮಜರೆ ಹರಿಜನಕೇರಿ. ಈ 4 ಜಾಗ ಏನಿದೆ, ಮೊದಲು ನಮ್ಮ ಮುತ್ತಜ್ಜಾರೆಲ್ಲ ಅಲ್ಲಿ ಇದ್ದಿದ್ದ ಜಾಗ ಅದು. ಯಾಕೆಂದ್ರೆ ಫಸ್ಟ್ ಅಲ್ಲಿ ಕಾಲಾರ ದಡಾರ ಅಂತೆಲ್ಲ ಬಂದಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಜನ ಹೋಗ್ತಾ ಇದ್ರು. ಆಗ ನಮ್ಮ ಅಜ್ಜರ್ನ ವಿಚಾರಿಸಿದ್ವು, ನಮ್ಮ ಅಜ್ಜರ್ ಅವಾಗ ಕತೆ ಹೇಳೋರು. ಆಗ ನಾವ್ ಅಲ್ಲಿದ್ವು, ಅವಾಗ ಕಾಲಾರ ಬಂದಾಗ ನಾವ್ ಎಲ್ಲಿಂದ ಬಿಟ್ಟು ಬರ್ಬೇಕಾಯ್ತು. 4 ಗ್ರಾಮ ಇದ್ವು, 4 ಗ್ರಾಮ ಸೇರಿ ಈ ಕಡೆ ಒಂದ್ ಕಡೆ ಬಂದಿದೀವಿ. ಈಗ ಉಪ್ಪಳ್ಳಿ ಏನಿದೆ, ಉಪ್ಪಳ್ಳಿ ಗ್ರಾಮದ ಸರ್ಕಲ್ ಇಂದ ಮೇಲೆ ಇಲ್ಲಿಗೆ ಬಂದು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವುಗಳು ಸ್ವಲ್ಪ ಬುದ್ಧಿವಂತರಾದ್ರಿಂದ ಆ ನಕ್ಷೆ ಎಲ್ಲ ತೆಗೆದು ನೋಡಿದಾಗ ಜಾಗ ಅಲ್ಲೇ ಇದ್ವು. ಇವತ್ತು ಕೂಡ ಜಾಗ ಅರ್ಧ ಜಾಗ ಹಂಗೆ ಖಾಲಿ ಇದೆ. ಯಾರು ಅದನ್ನ ಏನು ಮಾಡಕ್ ಆಗಿಲ್ಲ. ಯಾಕೆಂದ್ರೆ ಸತ್ಯನ ಯಾರು ಎಳ್ಸಕ್ ಆಗಲ್ಲ. ಯಾವತ್ತಿದ್ರು ಅದ್ ನ್ಯಾಯಕ್ಕೆ ಜಯ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ಇಡೀ ಊರಿನ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಅದನ್ನ ಪಡ್ಕೋಬೇಕಂತೇಳಿ ಇದೇ ಮೊದಲನೇದಲ್ಲ, 2 ಸತಿ ತಹಸೀಲ್ದಾರ್ಗೂ ಕೊಟ್ಟಿದೀವಿ. ಆದ್ರೆ ಅವ್ರೇನು ಆಕ್ಷನ್ ತಗೊಂಡಿಲ್ಲ. ಹಾಗಾಗಿ ಈ ಸತಿ ಹೋರಾಟ ಮಾಡಕ್ಕೋಸ್ಕರ ಬಂದಿದೀವಿ. ಅಲ್ಲಿ ಭೂಮಿ ಐತೆ ಅಂತ ಹೇಳರು, ಅದ್ ನಮಗ್ ನಮ್ಮ ಅಜ್ಜಿ ಅಜ್ಜರಿಂದ ನಮಗೆ ಒಂದ್ ಸ್ವಲ್ಪ ಅರಿವಾಗಿ ನಾವ್ ಇವತ್ತು ಓದಿಲ್ಲ ಬರ್ದಿಲ್ಲ, ನಮಗೇನು ಗೊತ್ತಿಲ್ಲ. ಈಗ ನಮ್ಮ ಮುಂದಿನ ಮಕ್ಕಳು, ನಮ್ಮ ಮಟ್ಟಲ್ಲಿ ಇರೋ ಮಕ್ಕಳುಗಳು ಏನ್ ಮಾಡಿದಿರಿ, ಎಲ್ಲಿ ಐತೆ ನಮ್ಮ ಆಸ್ತಿ, ಎಲ್ಲಿ ಐತೆ ಅಂತ ಕೇಳೋದಕ್ಕೆ ತಿಗಿಸ್ ನೋಡೋದಕ್ಕೆ ನಮ್ಮ ಮಕ್ಕಳುಗಳು ಇವಾಗ ವಿದ್ಯಾವಂತರಾಗಿ ಅವ್ರು ತಿಗಿಸ್ ನೋಡೋಕೆ ನಿಮ್ಮದು ನಿಲ್ಲೀತೆ ಒಂದ್ ಕಡೆ ಅನ್ನೋದನ್ನ ಕಂಡು ಬಂದಿದೆ. ಒಬ್ಬೊಬ್ಬರ ಮನೇಲಿ 2-3 ಮಕ್ಳಿದ್ದೇವೆ, ಎಲ್ಲಿ ಮಾಡಿದಿರಿ, ಸಾಕಾಗ್ತಿಲ್ಲ. ಅವು ಬಲಾತ್ಕಾರ ಮಾಡೋಕೆ ನಮ್ಮ ಮಕ್ಕಳು, ನಮ್ಮ ಮುಂದಿನ ಮಕ್ಕಳು ವಿದ್ಯಾವಂತರಾಗಿ ತಿಗಿಸಿ ನೋಡಿದ್ದಾರೆ. ಅದನ್ನ ನಮಗೆ ಏನೈತೆ ಅನ್ನೋದನ್ನ ಯಾರೇ ಏನೇ ತಗೊಂಡಿದ್ರು ಏನೇ ಮಾಡಿದ್ರು ನಮಗೆ ಬಿಡಿಸಿ ಕೊಡಿ. ತುಂಬಾನೇ ಕಷ್ಟ ಆಗ್ತಾ ಇದೆ. ಆ ಜಾಗ ನಮಗೆ ಬೇಕೇ ಬೇಕು. ಆ ಜಾಗನ ನಿಮ್ಮ ಅನುಮತಿಯಿಂದ ನಮಗೆ ಬಿಡಿಸ್ಕೊಟ್ರೆ ಅಷ್ಟು ಸಾಕು ನಮಗೆ. ಪ್ರತಿಭಟನೆಯಲ್ಲಿ ಚೇತನ್ ಕುಮಾರ್, ಹರೀಶ್, ಧನುಷ್, ಚಂದ್ರಶೇಖರ್, ಅಮ್ಮಯ್ಯ, ಜಯಲಕ್ಷ್ಮಿ, ಆಶಾ, ಮಲ್ಲೇಶ್, ಹುಲಿಯಪ್ಪ, ರವಿ ಉಪಸ್ಥಿತರಿದ್ದರು.